ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ರಮ್ಯ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಇವತ್ತು ಶುಕ್ರವಾರದ ವ್ಲಾಗಿದ್ದು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ 4:30ಇಂದ ಸ್ನಾನ ಮಾಡ್ಕೊಬಂದೆ. ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೆ ನೈಟೇ. ಬೆಳಗ್ಗೆನೇ ಇದ್ದು ಸ್ನಾನ ಮಾಡ್ಕೊಬಂದು ದೀಪ ಹಚ್ಬಿಟ್ಟು ಇನ್ನು ಡ್ಯೂಟಿಗೆ ಹೋದರೆ ಅಮ್ಮನೂ ಇರಲ್ಲ, ಚೈತ್ರನೂ ಇಲ್ಲ, ಮಕ್ಕಳು ಕರ್ಕೊಂಡು ಊರಿಗೆ ಹೋಗಿದ್ದಾರೆ. ಹೋಗೋ ಅಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿಸಿ ಹೋಗ್ಬಿಡೋಣ, ಆಮೇಲೆ ಆ ಕಡೆಯಿಂದ ನಮಗೆ ಟ್ರೈನ್ ಕ್ಯಾಚ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ದೀಪ ಹಚ್ಚಿ ತಿಂಡಿ ಮಾಡಿದೆ. ಮತ್ತು ಡ್ಯೂಟಿ ಮಧ್ಯದಲ್ಲಿ ಮತ್ತೆ ಮನೆಗೆ ಬಂದು ಇವೆಲ್ಲ ಕೆಲಸ ಮುಗಿಸಿ ಹೋಗೋಕ್ಕಾಗಲ್ಲ. ಮತ್ತು ಮನೇಲಿ ಪೂಜೆ ಮಾಡಿದೆ. ನನಗೇನಪ್ಪ ಹೊರಗಡೆ ದೇವಸ್ಥಾನಕ್ಕೆ ಎಲ್ಲೂ ಹೋಗೋಕೆ ಇಷ್ಟನೇ ಆಗೋಲ್ಲ, ಮನೆ ಕ್ಲೀನಾಗಿರಬೇಕು ಫಸ್ಟ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂತ ನೈಟ್ 1:30 ತನಕ ಎದ್ದಿದ್ದು ಮನೆ ಎಲ್ಲ ಧೂಳು ತೆಗೆದು ಪೂರ್ತಿ ಬೆಳಗ್ಗೆನೇ ಎದ್ದು ಒರೆಸಿ ಪಾತ್ರೆ ತೊಳೆದು ಬಟ್ಟೆ ಎಲ್ಲ ತೊಳೆದು ನೀಟಾಗಿ ಫ್ರೆಶ್ ಅಪ್ ಆಗಿ ಪೂಜೆನ ಮುಗಿಸೋಣ ಅಂತ ಮುಗಿಸ್ತಾ ಇದ್ದೀನಿ. ಆದ್ರೂ ಯಾವತ್ತೂ ಅಭ್ಯಾಸ ಇಲ್ಲ, ಈ ಥರ ಎಲ್ಲ ಯಾವಾಗಲೂ ಮಾಡಲ್ಲ. ಈ ನಡುವೆ ಎಲ್ಲಾದರೂ ಹೊರಗಡೆ ಹೋಗ್ತಾ ಇರ್ತೀನಲ್ಲ ಅವಾಗ ಇದನ್ನು ಅಭ್ಯಾಸ ಮಾಡ್ಕೊತೀನಿ. ಮಂಜು ಅವರ ಅಮ್ಮನೂ ನನಗೆ ಮದುವೆ ಆದಮೇಲೆ ಇದನ್ನೇ ಅನುಸರಣೆ ಮಾಡಬೇಕು ಅಂತ ಹೇಳಿದರು. ಬಟ್ ಇದೆಲ್ಲ ಫಸ್ಟಿಂದನೂ ಅಭ್ಯಾಸ ಮಾಡ್ಕೊಂಡು ಬರದೇ ಇರೋ ಕಾರಣ ನನಗೆ ಅಷ್ಟು ಬೆಳಗ್ಗೆ ಬೇಗ ಎಲ್ಲ ಎದ್ದು ಈ ಥರ ಮನೆ ಕೆಲಸ ಎಲ್ಲ ಮಾಡೋ ಅಭ್ಯಾಸಗಳಿಲ್ಲ. ಏನಂದರೆ ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀನಲ್ಲ ಅನ್ನೋ ಕಾರಣಕ್ಕೆ ಯಾರ ಹತ್ರನೂ ಹೇಳಿಸ್ಕೋಬಾರ್ದು ಅಂತ ನಾನೇ ಎದ್ಬಿಟ್ಟು ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ನಾನು ಮಂಜೂರ ಮನೆ ಅಷ್ಟು ಕೆಲಸ ಮಾಡೋದು ಕಡಿಮೆ, ಏನು ಕೆಲಸನೇ ಮಾಡಲ್ಲ ಅಂತಲೂ ಹೇಳ್ಬೋದು. ಯಾಕೆ ಅಂತಂದರೆ ಅಲ್ಲಿ ಅಮ್ಮನೇ ಎಲ್ಲನೂ ಮಾಡ್ಕೊತಾರೆ, ನನ್ನನ್ನೇನು ಕಾಯಲ್ಲ ಅವರು ಕೆಲಸ ಮಾಡಲಿ ಅಂತ ಅಂದ್ಬಿಟ್ಟು. ಇಲ್ಲೂ ಅಷ್ಟೇ, ಮನೇಲೂ ಏನೂ ಮಾಡಲ್ಲ, ಯಾವಾಗಲೂ ಅಪರೂಪ ಅಷ್ಟೇ ನಾನು ಕೆಲಸ ಮಾಡೋದು ಮನೇಲೂ. ಅದೇ ಹೀಗೆ ಎಲ್ಲಾದರೂ ನಾನು ಹೊರಗಡೆ ಹೋಗಬೇಕು ಅಂತ ಅಂದಾಗ ಎದ್ದು ಬೇಗ ಪೂಜೆ ಎಲ್ಲ ಮುಗಿಸಿ ಹೊರಗಡೆ ಕೆಲಸಗಳೇನಿದೆ ಅಷ್ಟನ್ನು ಮುಗಿಸ್ಕೊಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಮನೆಯಲ್ಲೂ ಇನ್ನು ಅಮ್ಮ ಚೈತ್ರ ಎಲ್ಲ ಇರೋದ್ರಿಂದ ಅವರು ಯಾವತ್ತೂ ಕೆಲಸ ಮಾಡೋಂತ ಏನು ಇರಲ್ಲ. ಲಗೇಜ್ ಎಲ್ಲ ರಾತ್ರಿ ನಾನು ಪ್ಯಾಕ್ ಮಾಡಿದೆ, 1:30 ಆಯಿತು ಮಲ್ಕೊಳ್ಳೋಷ್ಟರಲ್ಲಿ. ಲಗೇಜ್ ಎಲ್ಲ ರಾತ್ರಿ ಪ್ಯಾಕ್ ಮಾಡಿ ಇಟ್ಬಿಟ್ಟೆ, ಏಕೆ ಅಂತಂದರೆ ಮತ್ತೆ ಬೆಳಗ್ಗೆ ಡ್ಯೂಟಿಗೆ ಹೋದರೆ ಆಗೋಲ್ಲ ಅಂತ. ಅಪ್ಪ ಇವತ್ತು ಮಾರ್ನಿಂಗ್ ಇದ್ದಾಗಿಂದ ಫುಲ್ ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ಹೊತ್ತು ಆದಮೇಲೆ ಹೊರಗಡೆ ಬಂದೆ. ನೋಡೋಣ ಅಂತ ಹೇಗಿದೆ ಅಂತ. ಖಾಲಿ ಇರುತ್ತೆ, ಯಾರೂ ಎದ್ದೇ ಇರಲ್ಲ. ಅಲ್ಲಿಂದ ಡ್ಯೂಟಿಗೆ ಬಂದು ಅಲ್ಲೂ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮಾಡೋಣ ಅಂತ ಅಲ್ಲೂ ಕೂಡ ಎಲ್ಲನೂ ತೆಗೆದು ಕ್ಲೀನಾಗಿ ನೀಟ್ ಮಾಡಿಕೊಂಡು ಅಷ್ಟೊತ್ತಿಗೆ ಮಂಜು ಬ್ರದರು ಹೂವು ಹಣ್ಣು ಎಲ್ಲನೂ ತೊಗೊಬಂದರು. ನಾನು ಎಲ್ಲನೂ ಇಟ್ಟು ಪೂಜೆನ ಸ್ಟಾರ್ಟ್ ಮಾಡಿ ಪೂಜೆ ಮಾಡಿ ಮುಗಿಸ್ಬಿಟ್ಟೆ. ಅಲ್ಲೂ 9 ಗಂಟೆ ಅಷ್ಟರೊಳಗೆ ಪೂಜೆ ಆಯಿತು. ಮನೇಲಿ ಇನ್ನೂ ಬೆಳಗ್ಗೆ 5 ಗಂಟೆಗೆ ಪೂಜೆ ಆಗಿಬಿಟ್ಟಿತ್ತು ಮನೇಲಿ. ಏನಂದರೆ ಅರ್ಲಿ ಮಾರ್ನಿಂಗ್ ಮೈಂಡ್ ತುಂಬ ಫ್ರೆಶ್ ಆಗಿರುತ್ತೆ ಇದ್ದಾಗ. ಏನೋ ಬೇರೆ ಥಿಂಗ್ಸ್ ಆಗಿರ್ಬೋದು, ಏನಾದರೂ ಟೆನ್ಷನ್ಸ್ ಆಗಿರ್ಬೋದು ಏನೂ ಇರೋಲ್ಲ. ಅಂಥ ಟೈಮಲ್ಲಿ ನಾವು ಪೂಜೆ ಮಾಡಿದ್ರೆ ತುಂಬ ನೆಮ್ಮದಿ ಅನಿಸುತ್ತೆ. ಅದು ಫುಲ್ ಏನೂ ತಿಂದೇ ಇರಲಿಲ್ಲ ನಾನು. ಫಸ್ಟ್ ಒಂದು ಗ್ಲಾಸ್ ಬಿಸಿನೀರು ಮಾಡಿಕೊಂಡು ಕುಡಿದೆ. ಏನಪ್ಪ ದಿನ ಸ್ಟಾರ್ಟ್ ಆಗಬೇಕು ಅಂತಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಬೇಕು ಬ್ರಷ್ ಮಾಡಿ, ಇಲ್ಲಾಂತಂದರೆ ಏನು ಕೆಲಸ ಮಾಡೋಕ್ಕೂ ಮೂಡೇ ಇರಲ್ಲ. ಲ್ಯಾಬಲ್ಲಿ ತುಂಬ ಕೆಲಸ ಇತ್ತು, ಎಲ್ಲ ಮುಗಿಸಿ 2:30ಗೆ ಬಸ್ಸಿಗೆ ಹೊರಡೋಣ ಅಂತ ಅಂದ್ಕೊಂಡ್ವಿ. ಬಟ್ ನನ್ನಿಂದನೇ ಲೇಟ್ ಆಗಿಬಿಡ್ತು. 3 ಗಂಟೆಗೆ ಹೊರಟ್ವಿ. ಅಲ್ಲಿ ಆಲ್ರೆಡಿ ಟ್ರೈನ್ ಬಂದು ನಿಂತಿತ್ತು. ನಾವು ರಿಸರ್ವೇಷನ್ ಸೀಟೇನು ತೊಗೊಂಡಿರಲಿಲ್ಲ, ಜನರಲ್ ಸೀಟ್ ಹೋದ್ವಿ. ಏನು ಕ್ರೌಡೇನು ಇರಲಿಲ್ಲ, ಆರಾಮಾಗಿ ಮಲ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋದ್ವಿ ಯಶವಂತಪುರ ತನಕ. ಆಮೇಲೆ ಸ್ಟಾರ್ಟ್ ಆಯಿತು ನೋಡಿ ಯಶವಂತಪುರದ ಮೇಲೆ. ಆಮೇಲೆ ಊಟನೂ ಕೂಡ ಏನೂ ತಗೊಂಡೋಗಿರಲಿಲ್ಲ. ನಮಗಂತೂ ಟ್ರೈನಲ್ಲಿ ಈ ಇಡ್ಲಿ ಪಲಾವ್ ಅದೆಲ್ಲ ಸಿಗ್ತಿತ್ತು, ಅದನ್ನ ತಿನ್ನೋಕ್ಕೆ ಒಂಥರ ಬೇಜಾರಾಯ್ತಿತ್ತು. ಏನೂ ಮಾಡೋಂಗಿಲ್ಲ, ವಿಧಿ ಇಲ್ಲ. ಮತ್ತು ಈ ಯಶವಂತಪುರ ರೈಲ್ವೆ ಸ್ಟೇಷನ್ ಏನಿದೆ ತುಂಬ ಗಲೀಜಪ್ಪ. ಹೋಗ್ತಾ ಫುಲ್ ಜನ ಕಾಲಿಡೋಕ್ಕೂ ಜಾಗ ಇರಬಾರ್ದು ಆ ಥರ ಮಾಡಾಕ್ಬಿಟ್ರು. ನಮಗಂತೂ ಎದ್ದು ಓಡಾಡೋಕ್ಕೆ ಆಗ್ತಿರಲಿಲ್ಲ. ಮಟ್ಟಿಗೆ ಕೂತಿದ್ವಿ 13 ಅವರ್ಸ್ 30 ಮಿನಿಟ್ಸು. ಭಾರಿ ಹಿಂಸೆ ಆಗೋಗ್ಬಿಟ್ಟಿತ್ತು. ಏನು ಮಾಡೋದು, ಜಗಳಕ್ಕೆ ಬರೋರು ಎಲ್ಲ. ಆಮೇಲೆ ನಮ್ಮ ಕನ್ನಡದವರು ಅಷ್ಟು ಕಡಿಮೆ ಇದ್ದರು, ನಾವು ಬಯೋಕ್ಕೆ ಎಲ್ಲೂ ಎದ್ದು ಓಡಾಡ್ತಾನೆ ಇರಲಿಲ್ಲ. ಇದಿಷ್ಟು ನನ್ನ ಟ್ರಾವೆಲಿಂಗ್ ವಿಡಿಯೋ ಆಗಿತ್ತು. ನೆಕ್ಸ್ಟು ಮಂತ್ರಾಲಯಕ್ಕೆ ಹೇಗೆ ರೀಚ್ ಆದ್ವಿ, ಏನೇನು ಮಾಡಿದ್ವಿ ಎಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಬಾಯ್.